ಹೂವಿನ ಸಸಿಯ ಗಿಡ ಎಲ್ಲ ಇದ್ರೆ ಉಂಟಲ್ಲ, ಅದರ ಸುತ್ತಮುತ್ತ ಎಲ್ಲ ಕ್ಲೀನ್ ಇರಬೇಕು. ಕ್ಲೀನ್ ಇದ್ರೆ ಅದು ನೋಡ್ಲಿಕ್ಕೆ ಸ್ವಲ್ಪ ಆದ್ರೂ ಚಂದ ಕಾಣೋದು. ಹಾಗೆ ಈಗ ಇಲ್ಲಿ ನೋಡಿ, ಇವತ್ತು ಅಮ್ಮ ಅದರ ಕ್ಲೀನಿಂಗ್ ಮಾಡುವ ಕೆಲಸದಲ್ಲಿ ಇದ್ದಾರೆ. ಅಲ್ಲೇ ಸ್ವಲ್ಪ ಬಿದ್ದಂತಹ ಹಳೆ ಹೂವು, ಹಾಗೆ ಅಲ್ಲೇ ಬೆಳೆದಂತಹ ಹುಲ್ಲುಗಳು, ಇದನ್ನೆಲ್ಲ ಪೊರ್ಪುದು, ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಈಗ ಮಳೆಗೆ ಮುಂಚೆ ಮಾಡದಿದ್ರೆ ಮಳೆ ಬರುವಾಗ ಈ ಕೆಲಸವನ್ನೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊಳ್ಳೆ ಸಹ ಬಂದು ಕಚ್ಚಿಕೊಂಡು ಭಾರಿ ಕಷ್ಟ ಆಗ್ತದೆ. ಹಾಗೆ ಕ್ಲೀನ್ ಮಾಡಿದ್ರೆ ಒಮ್ಮೆಗೆ ಗಿಡ ಚಂದ ಬರ್ತದೆ. ಈಗ ಮಳೆ ಬಂದಾಗ ಒಮ್ಮೆ ಚಿಗುರಿ, ಆಮೇಲೆ ಇನ್ನೀಗ ಒಂದು 15 ದಿನದಲ್ಲಿ ಮತ್ತೆ ಅದರ ಗೆಲ್ಲನ್ನು ಸಹ ಕಡಿಯುವ ಕೆಲಸ ಉಂಟು. ಮಳೆ ಶುರುವಾಗಿ ಒಂದು ಸ್ವಲ್ಪ ದಿನದಲ್ಲಿ ದಾಸವಾಳವನ್ನು ಸ್ವಲ್ಪ ಕಷಿ ಮಾಡುದಂತ ಉಂಟು, ಕಟ್ ಮಾಡುದಂತ. ಅವಾಗ ವಾಪಸ್ ಇದೀಗ ಹೈಟ್ ಹೋಗಿದೆ ಅಲ್ಲ, ಆವಾಗ ಇನ್ನು ಚೆನ್ನಾಗಿ ಬರ್ತದೆ ಗಿಡ. ಇವತ್ತು ನಮ್ಮಲ್ಲಿಗೆ ಕೆಲಸಕ್ಕೆ ಬಂದಿದ್ದಾರೆ. ಒಟ್ಟಾರು ಜನ ಇದ್ದಾರೆ, ಈಗ ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೇನೆ. ಇವರಿದ್ದಾರೆ ಅಲ್ಲಿ ತೋಟದಲ್ಲಿ. ನಾನು ತೆಂಗಿನಕಾಯಿ ನೋಡಲಿಕ್ಕೆ ಹೋಗ್ತಾ ಇರೋದು. ನಾನು ಆಚೆ ಹೋಗಿದ್ದೆ, ಆದಾಗ ವಾಪಸ್ ಅವರನ್ನು ಜನ ಕರ್ಕೊಂಡು ಬಂದವರು ಮೇಲೆ ಬರಲಿಕ್ಕೆ ಹೇಳಿದರು. ಅವರಿಗೆ ಪಾತ್ರೆ ಬೇಕಂತ. ಹಾಗೆ ಅದನ್ನು ಕೊಟ್ಟು ನಾನು ಗೋಣಿಯನ್ನು ಹಿಡ್ಕೊಂಡೇ ಹೋಗಿದ್ದೆ, ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೆ. ಅದನ್ನು ಮರೆತು ಬಿಟ್ಟು ಹಾಗೆ ಮನೆಗೆ ಹೋದೆ. ಹಾಗೀಗ ವಾಪಸ್ ತೋಟಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ನಮ್ಮ ಇದು ಮಳೆಗೆ ನೀರು ಹೋಗುವ ತೋಡು ಉಂಟಲ್ಲ, ಕಣಿ, ಅದರಲ್ಲಿ ತುಂಬ ಬಲ್ಲೆ ಬಂದುಕೊಂಡುಂಟು ಗಿಡಗಳೆಲ್ಲ. ಹಾಗೆ ಅದರನ್ನು ಸೈಡೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕಲ್ಲ. ಈಗ ಮಳೆ ಶುರುವಾಗಿದೆ, ಒಂದೊಂದು ಮಳೆ ಬರುವಾಗ ಅಲ್ಲಿ ನೀರು ಹೋಗಲಿಕ್ಕೆ ಕಷ್ಟ ಆಗ್ಬೋದು ಇನ್ನು. ಹಾಗೆ ಹೋಗ್ತಾ ಇದ್ದೇನೆ ಇವಾಗ. ಬಾರಿ ಅಪರೂಪ ಒಳ್ಳೆ ಪೂಜೆ ನಮ್ಮಲ್ಲಿ ಇಷ್ಟು ವರ್ಷ ಉಂಟಲ್ಲ ಈ ಥರ ಆಗಿರಲಿಲ್ಲ. ಆಯಿತಾ, ಎಂತ ಆಗಿದೆ ಗೊತ್ತುಂಟಾ? ನಮ್ಮ ತೋಟಕ್ಕೆ ಹೋಗುವಲ್ಲಿ ಒಂದು ಸಣ್ಣ ತೋಡುಂಟು. ಆ ತೋಡಲ್ಲಿ ಫುಲ್ ಬಲ್ಲೆ ಬೆಳೆದು ತೋಟಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ. ತೋಟ ಉಂಟು ಅಂತವೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಬಲ್ಲೆ ಬೆಳೆದು ನೋಡಿ ಯಾವ ಥರ ಆಗಿದೆ ಇಲ್ಲಿ ಅಂತ. ಹಾಗೆ ನಾವು ಈಗ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೇವೆ. ಹಾಗೆ ನಾವು ದಾರಿ ಹುಡುಕಿಕೊಂಡು ಹೋಗುವಾಗೆ ಆಗಿದೆ. ಅಲ್ಲಿ ತೋಟಕ್ಕೆ ಹೋಗುವಾಗ ನಾವು ಕತ್ತಿ ಹಿಡ್ಕೊಂಡು ದಾರಿ ಮಾಡಿ ಹೋಗುವಷ್ಟಾಗಿದೆ. ಹಾಗೆ ಈಗ ಕೆಲಸಕ್ಕೆ ಬಂದ ಕಾರಣ ಅದೊಂದು ಈಗ ಚಂದ ಕ್ಲೀನ್ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ನೋಡುವಾಗಲೇ ಓಪನ್ ಸ್ವಲ್ಪ ಸ್ವಲ್ಪ ಆದಾಗಲೇ ಖುಷಿ ಆಗಲಿಕ್ಕೆ ಶುರು ಆಯಿತು ನಮಗೆ. ಮುಖ್ಯವಾಗಿ ಅಲ್ಲಿ ನೋಡಿ, ಆ ಬಿದಿರಿನ ಸಸಿಗಳೆಲ್ಲ ತುಂಬ ಬಂದಿದೆ. ಶುಗರಿನ ಗಿಡಗಳು ಉಂಟು, ಕಣಿಯಲ್ಲಿ ಫುಲ್ ಉಂಟಲ್ಲ. ನಾವೊಂದು ವೇಳೆ ಬೇಕಂತ ನೆಟ್ರೆ ಆ ಥರ ಯಾವ ಗಿಡವೂ ಬರಲಿಕ್ಕಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತಲ್ಲಿ. ಅದೊಂದು ನೋಡಿ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣ್ಬೋದು, ಎಡಬದಿಯಲ್ಲಿ ಅದೊಂದು ಗಿಡ. ಆಯ್ತಾ, ಶುಗರಿದ ಗಿಡ ಅಂತ ಇಲ್ಲಿನ ಹೆಸರು ಕರೆಯೋದು. ಆದರೆ ಎಕ್ಸಾಕ್ಟ್ ಏನು ಗಿಡ ಅಂತ ನಂಗೂ ಸಹ ಗೊತ್ತಿಲ್ಲ ಅದರ ಹೆಸರೆಲ್ಲ. ಅದು ಶುಗರಿಗೆ ಆಗ್ತದೆ ಅಂತ ಯಾರೋ ಹೇಳಿದ್ರು ಅಂತ ತಂದು ಒಂದು ಗಿಡ ಹಾಕಿದ್ದು, ಇಡೀ ತೋಟದಲ್ಲಿ ಬಲ್ಲೆಯಾಗೆ ಬೆಳೆದು ತೋಟದಾದ್ಯಂತ ಹರಡಿ ಹೋಗಿದೆ. ಆ ತರದ ಒಂದು ವಿಚಿತ್ರವಾದ ಗಿಡ ಅದು. ಅದು ತಿನ್ಲಿಕ್ಕೆ ಸುಮ್ಮನೆ ತಂದದ್ದು, ಇದುವರೆಗೆ ಯಾರೂ ತಿನ್ಲಿಲ್ಲ. ನಾವು ಅದನ್ನು ಯಾರು ಉಪಯೋಗಿಸ್ಲಿಲ್ಲ, ಎಂತ ಅಂತ ಸಹ ಗೊತ್ತಿಲ್ಲ, ತಂದು ಹಾಕಿದಷ್ಟೇ. ಅದನ್ನು ಈಗ ಅಳಿಸುವುದು ಭಾರಿ ದೊಡ್ಡ ನಮ್ದು ಕೆಲಸ ಆಗಿದೆ. ಹಾಗೆ ಅದನ್ನು ಕ್ಲೀನ್ ಇವಾಗ ನಾವು ಮಾಡಿದ್ದೇವೆ, ಒಮ್ಮೆ ಸಮಾಧಾನ ಅಷ್ಟೇ. ಈಗ ಇನ್ನು ಸ್ವಲ್ಪ ಸಮಯ ಆಗುವಾಗ ನಾನು ವಾಪಸ್ ವಿಡಿಯೋ ಮಾಡಿ ಹಾಕ್ತೇವೆ. ಅದು ಕಡ್ದು ತೆಗ್ದಾಗ ಒಮ್ಮೆ ಹೋದಾಗ ಸಮಾಧಾನ ಆಗ್ತದೆ. ಅದು ಅದಕ್ಕಿಂತ ಡಬ್ಬಲ್ ಸ್ಪೀಡಲ್ಲಿ ವಾಪಸ್ ಬೆಳೆದು ನಮ್ಮ ಅರ್ಧ ದೇಹದಷ್ಟು ಎತ್ತರ ತನಕ ಬೆಳೆದು ಅಷ್ಟು ದೊಡ್ಡ ಆಗ್ತದೆ. ಆಯ್ತಾ, ಅದು ಈಗ ಕಡ್ದು ಬಿಸಾಡಿ ಅದನ್ನು ನಾವು ಸುಮ್ಮನೆ ಕಡ್ದು ನೀರಲ್ಲಿ ಬಿಟ್ರೆ ಎಲ್ಲಿ ಆದ್ರೂ ಕೆಳಗೆ ತೋಟ ಊರಿಡೀ ಹೋಗ್ಬೋದು. ಈಗ ಕಡದದನ್ನೆಲ್ಲ ನೋಡಿ ಅಲ್ಲಿ ಅರಿಕೆಲು ಮಾಡಿ ಇಟ್ಟಿದ್ದಾರೆ. ಅರಿಕೆಲು ಅಂದ್ರೆ ಅದನ್ನೆಲ್ಲ ಒಂದು ತುಂಡು 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 ಮಾಡಿ ಒಂದು ಕಟ್ಟದಾಗ ಮಾಡಿ ಅಲ್ಲಿ ಇಡೋದು. ಅದನ್ನು ಮತ್ತೆ ಇಡೀ ಅಲ್ಲಿಂದ ತಗೊಂಡೋಗಿ ಅದನ್ನು, ಯಾಕಂದ್ರೆ ಅಲ್ಲೇ ಬಿಟ್ಟರೆ ಅದು ಪುನಃ ಬರಬಹುದು, ಅದನ್ನು ತಗೊಂಡೋಗಿ ನಾವು ಸುಟ್ಟು ಮಣ್ಣು ಮಾಡೋದು ಅಂತ ಹೇಳ್ತೇವಲ್ಲ, ಹಾಗೆ ಇದನ್ನು ಇಟ್ಟು ಬೆಂಕಿ ಹಾಕಿ ಹೊತ್ತಿಸೋದು. ಇಲ್ಲದಿದ್ದರೆ ಅದು ಎಲ್ಲೆಲ್ಲ ಬಿದ್ದಿದೆಯೋ ಅಲ್ಲೆಲ್ಲ ಅದು ಹುಟ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿ ಕಾಣ್ತಾ ಇದೆ ನೋಡಿ ಅದು. ಮತ್ತು ಆ ಬಿದಿರಿನ ಸಸಿಗಳದ್ದು ಅದೇ ಸಮಸ್ಯೆ. ಅದು ಮುಳ್ಳಿರುವ ಬಿದಿರಲ್ಲ, ಈಚೆದ್ದೆ. ಅದನ್ನು ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಅಲಂಕಾರಕ್ಕೆಲ್ಲ ಇಟ್ಕೊಳ್ತಾರೆ. ಆದರೆ ನಮ್ಮಲ್ಲಿ ತೋಟದಲ್ಲಿ ಅದೆಲ್ಲ ಕಡೆ ಮತ್ತೆ ಬರ್ತದೆ, ಬಂದರೆ ಭಾರಿ ಸಮಸ್ಯೆ ಆಗ್ತದೆ ಅದು. ಹಾಗೆ ಇದನ್ನೀಗ ಈ ಕಣಿಯಿಂದ ತೋಡಿನಿಂದ ಇದನ್ನೆಲ್ಲ ಇನ್ನೆಲ್ಲಿಂದ ಸಾಗಿಸ್ತೇವೆ ನಾವು. ಹಾಗೆಂತ ಆಗ್ತದೆ, ಮಳೆ ಬರುವಾಗ ನೀರು ಬ್ಲಾಕ್ ಆಗಿ ಸಮಸ್ಯೆ ಆಗಲಿಕ್ಕಿಲ್ಲ. ಇದು ಖಾಲಿ ನಮ್ಮ ತೋಟದ ವ್ಯಾಪ್ತಿಗೆ ಮಾತ್ರ ನಾವು ಮಾಡ್ತೇವೆ ಬಿಟ್ಟರೆ ಉಳಿದವರು ಯಾರು ನಮ್ಮ ಬಯಲಿನಲ್ಲಿ ಅದನ್ನು ಮಾಡುವುದು ಇಲ್ಲ. ಈ ಕಣಿ ಕ್ಲೀನ್ ಮಾಡೋದು ಸಮಸ್ಯೆ ಹಾಗಾಗಿ ಇರ್ತದೆ. ಇದು ನಮ್ಮ ಜಾಗದಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳೋದು ಸಮಾಧಾನ ಅಷ್ಟೇ.
ಈ ಸಮಯಕ್ಕೆ ನಮಗೆ ಕೆಲಸದವರು ಸಿಗದಿದ್ದರೆ ಇದನ್ನೆಲ್ಲ ನಿಭಾಯಿಸೋದು ಭಾರಿ ಕಷ್ಟ. ಕೃಷಿಕರಿಗೆಲ್ಲ ಹೇಳಲಿಕ್ಕೆ ಹೀಗೆ ನೋಡಲಿಕ್ಕೆ ಭಾರಿ ಚೆಂದ ಕಾಣ್ತದೆ, ಭಾರಿ ಆರಾಮ ಲೈಫು, ಪೇಟೆಯಲ್ಲಿ ಹೀಗಿಲ್ಲ ಹಾಗಂತ. ಕೃಷಿಕನದ್ದೇ ಆದಂತಹ ಸಮಸ್ಯೆಗಳು ಕೂಡ ಇರ್ತದೆ. ಅದರಲ್ಲಿ ನೋಡಿ ಇಂಥದ್ದು ಒಂದು, ಇದು ಈಗ ನಿಜವಾಗಿ 3 ದಿನ ಕೆಲಸ ಆಗ್ತದೆ. 3 ದಿನ ಕೆಲಸ ಆದರೆ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್, ನಮಗೆ ಇದಕ್ಕೆ ರಿಟರ್ನ್ಸ್ ಎಲ್ಲಿದೆ? ಇಲ್ಲ, ಖಾಲಿ ನಮಗೆ ಇನ್ವೆಸ್ಟ್ಮೆಂಟ್ ಅಂತ ಆಗ್ತದೆ. ಹಾಗಿರುವಾಗ ಅಡಿಕೆಯಲ್ಲಿ ಇದು ನಮಗೆ ವಾಪಸ್ ಪುನಃ ಉತ್ಪತ್ತಿ ಇಲ್ಲದೆ ಆಗುವಂಥ ಖರ್ಚುಗಳು, ಇದನ್ನು ಕಾಯಮ್ಮಾಗಿ ನಿಲ್ಲಿಸಲಿಕ್ಕೂ ಆಗೋದಿಲ್ಲ. ಇದುವೇ ಸಮಸ್ಯೆ ನೋಡಿ. ಕೆಳಗಿನ ತೋಡಿನ ಸೈಡಿನ ಬಲ್ಲೆಯನ್ನೆಲ್ಲ ತೆಗ್ದದನ್ನು ಇವಾಗ ಆ ಶುಗರ್ನ ಗಿಡ, ಬಿದಿರಿನ ಗಿಡಗಳನ್ನೆಲ್ಲ ತಂದು ಇದರ ಮೇಲೆ ಹಾಕೋದು. ಇದರ ಮೇಲೆ ಹಾಕಿ ಅಡಿಯಿಂದ ಬೆಂಕಿ ಕೊಟ್ಟರೆ ಅದೆಲ್ಲ ಎಂತ, ಇಲ್ಲಿ ಬೆಂಕಿ ತುಂಬ ಎದ್ದು ಬರೋದಿಲ್ಲ. ಈ ಬಿಸಿಲು ಸಂಜೆ ಮಧ್ಯಾಹ್ನ ಮೇಲೆ ಕೊಡೋದು, ಇವಾಗ ಮಧ್ಯಾಹ್ನ, ಆವಾಗ ಅದೆಲ್ಲ ಸತ್ತು ಹೋಗ್ತದೆ. ಅದನ್ನು ಅಳಿಸಲಿಕ್ಕೆ ತುಂಬ ಕಷ್ಟ ಉಂಟು. ತೋಟದಲ್ಲಿ ತುಂಬುದ್ರಲ್ಲಿ ನಮಗೆ ಸಾಕಾಗಿ ಹೋಗ್ತದೆ. ಅದನ್ನು ಅಡಿಕೆ ಹೆಕ್ಕಲಿಕ್ಕೂ ಕಾಣೋದಿಲ್ಲ. ಅಲ್ಲಿ ತೋಡಿನ ಒಳಗೆಲ್ಲ ಅದರ ಗಡ್ಡೆ ತುಂಬಿ ಅದು ಅದನ್ನು ಕಿತ್ತು ತೆಗಿಲಿಕ್ಕೂ ಬರೋದಿಲ್ಲ. ಅದು ಜಾಸ್ತಿ ಉಳಿಯುತ್ತದೆ ಎಷ್ಟಾದರೂ. ಇವಾಗ ಒಂದು ಹೆಚ್ಚಿಂದಾದರೂ ಹೋಗಲಿ ಅಂತ ಇವತ್ತೊಮ್ಮೆ ತೆಗೆಸಿದ್ದು ನಾವು. ಹಾಗೆ ಇವಾಗ ಅಲ್ಲಿಂದ ಅವರಿನ್ನೀಗ ತರ್ತಾರೆ. ನಾನು ಅವರಿಗೆ ತೋರಿಸಲಿಕ್ಕೆ ಎಲ್ಲಿ ಹಾಕೋದಂತ ತೋರಿಸಲಿಕ್ಕೆ ಈ ಬಿಸಿಲಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಅವ್ರ ಹತ್ರ ಹೇಳಿ ನಾನೀಗ ಇಲ್ಲಿ ಮಡಲೆಲ್ಲ ತಂದು ಹಾಕಿದ್ದಿತ್ತು, ಅದರ ಮೇಲೆ ಹಾಕಿ ಅದರ ಮೇಲೆ ಇನ್ನೀಗ ಅದನ್ನು ಕೊಟ್ಟು ಹಾಕಿದಾಗ ಬೆಂಕಿ ದಗದಗನೆ ಉರಿಯುವುದಿಲ್ಲ. ಬಿಸಿ ಆಗಿ ಅದು ನಿಮ್ಗೆ ಆ ಶುಗರ್ ಗಿಡ ಎಲ್ಲ ಸತ್ತು ಹೋಗ್ತದೆ. ಒಮ್ಮೆ ಎದ್ದು ಸತ್ತು ಹೋಗಲಿ ಅಂತ ತುಂಬ. ಹಾಗೆ ಕ್ಲೀನ್ ಆಯ್ತಾ ತೋಡಿನ ಸೈಡು ನಾವು ವಿಡಿಯೋದಲ್ಲಿ ತೋರಿಸ್ತೇವಲ್ಲ, ನೋಡಿ ಆಯಿತಾ ಹೇಗೂ ಇತ್ತು, ಹೇಗಾಗಿದೆ ಅಂತ. ಅಲ್ಲಿ ನನಗೆ ಇವಾಗ ಎಷ್ಟು ಇತ್ತು ಅಂತ ಆಗ್ತದೆ ಅದನ್ನು ತೆಗೆದಾಗ. ಬಿಸಿಲಲ್ಲಿ ಸತ್ತೋದೆ ಆಯಿತಾ. ನಾನಿಲ್ಲಿ ನಿಂತ್ಕೊಂಡು 1/4 ಗಂಟೆ ಆಯಿತು ನಿಂತು. ಅಷ್ಟರಲ್ಲೇ ಬಿಸಿ ಬಿಸಿ ಉಂಟು ತುಂಬ. ಮಧ್ಯಾಹ್ನ ಈಗ ಒಟ್ಟು ಒಂದು 12:30 12:45 ಆಗ್ತಾ ಬಂದಿರ್ಬೋದು. ಹಸಿವಾಗ್ತಾ ಉಂಟು ನನಗೆ ಇವತ್ತು. ಇಲ್ಲದಿದ್ದರೆ ಹಸಿವು ಅಂತ ಆಗೋದಿಲ್ಲ. ಈ ಬಿಸಿಲಲ್ಲಿ ಬಂದು ನಿಂತು ಹಸಿವು ಶುರುವಾಗಿದೆ. ಇಲ್ಲಿಗೆ ತಂದು ಹಾಕಿದ್ದಾರೆ ನೋಡಿ. ಇವಾಗ ದಾರಿಯಲ್ಲೆಲ್ಲ ಬಿದ್ದಿದೆ, ಇನ್ನು ವಾಪಸ್ ಅದನ್ನು ಹೆಕ್ಕಬೇಕಷ್ಟೇ. ಅವರು ಬಟ್ಟೆಯಲ್ಲಿ ತರುವಾಗೆಲ್ಲ ದಾರಿಯಲ್ಲಿ ಇಲ್ಲಿ ಗುಡ್ಡದಲ್ಲೆಲ್ಲ ಚೆಲ್ಲಿದೆ. ನಾನು ಇಲ್ಲಿದ್ದದನ್ನೆಲ್ಲ ಸ್ವಲ್ಪ ತಂದು ಹಾಕಿದೆ ಇಲ್ಲಿ. ಅದು ಅಲ್ಲಿಂದಲೇ ನಾವೀಗ ತರಿಸ್ತಾ ಇರೋದು, ಅಲ್ಲೆಲ್ಲ ತುಂಬಿ ಭಾರಿ ಕಷ್ಟ ಆಗ್ತದೆ ಅಂತ. ಈಗ ಇಲ್ಲೆಲ್ಲ ಬಿದ್ದದನ್ನು ಹೆಕ್ಕದಿದ್ದರೆ ಇಲ್ಲಿ ಅದು ಜೀವ ಬರ್ತದೆ. ನೋಡಿ ಇಲ್ಲಿದೆ ನೋಡಿ, ಈ ಥರ ತುಂಬ ಕಡೆ ಬಿದ್ದುಕೊಂಡಿದೆ. ಅವರು ಸರಿ ಅದನ್ನು ಕಟ್ಟಿದಿರಲಿಲ್ಲ, ಹಾಗೆಲ್ಲ ಬಿದ್ದುಕೊಂಡೆಲ್ಲ ಇದೆ. ಇವರು ಬರ್ತಾ ಇದ್ದಾರೆ ನೋಡಿ ಈಗ. ಅದನ್ನೆಲ್ಲ ಇಲ್ಲಿ ಈ ಥರ ತಂದು ನಾವು ಮಾಡ್ತಾ ಇರೋದು ಯಾಕೆ? ನಮ್ಮ ತೋಟದ ಅವಸ್ಥೆ ನೋಡಲಿಕ್ಕಾಗದೆ. ತೋಡಲ್ಲಿ ಇದ್ದಲ್ಲೆಲ್ಲ ತುಂಬಿಕೊಂಡಿದೆ ಅದು. ಹಾಗೆ ಈ ಥರ ಮಾಡ್ತಾ ಇರೋದು. ಅವರು ತರುವಾಗೆಲ್ಲ ಬೀಳಿಸಿಕೊಂಡು ಬಂದು ಈಗ ಇನ್ನು ಅಲ್ಲಿಯೂ ಹೋಗಿ ನಾನೇ ಹೆಕ್ಕಬೇಕಷ್ಟೆ ವಾಪಸ್ ಅದನ್ನು ಕೂಡ. ನೋಡಿ ಇಲ್ಲೆಲ್ಲ ಕ್ಲೀನ್ ಆಯಿತು ನೋಡಿ. ಈ ಮಳೆಗಾಲಕ್ಕೆ ದೊಡ್ಡ ಸಮಸ್ಯೆ ಅಲ್ಲ. ನಮ್ಮಲ್ಲಿ ಅಂತೂ ನೀರು ಹರಿದೋದಿತ್ತು. ಆಗ ಮಳೆ ಬರೋದಕ್ಕೆ ಮೊದಲು ಎಲ್ಲ ರೆಡಿ ಮಾಡಿ ಇಟ್ಟದ್ದಾಚೆ. ಅವಾಗೊಂದು ನೀಟ್ ಇರ್ತದೆ, ಕ್ಲೀನ್ ಇರ್ತದೆ. ತೋಟದಲ್ಲಿ ಸ್ವಲ್ಪ ಗಾಳಿ ಆಡಲಿಕ್ಕೂ ಸುಲಭ ಆಗ್ತದೆ. ಆಗ ಒಳ್ಳೆ ಕ್ಲೀನ್ ಆಗಿದೆ. ಸ್ವಲ್ಪ ಕೆಲಸ ಆಯಿತು, ಆದರೂ ಒಂದು ಸಮಾಧಾನ, ಎಲ್ಲ ಆಯ್ತಲ್ಲ ಅಂತೇಳಿ. ನೋಡಿ ಇಲ್ಲಿ ಮೇಲಿನ ಆಂಗಲಿಂದ ಈ ಥರ ನೋಡಿದಾಗ ನಿಮಗೆ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಈ ಸೈಡಿಂದ ನಾವು ಕೆಲವು ವಿಡಿಯೋ ಮಾಡಿದಾಗಲ್ಲಿ ಇಲ್ಲಿ ಕೆಳಗೆ ತೋಟ ಕಾಣಿಸ್ತಿರ್ಲಿಲ್ಲ. ಈಗ ನೀಟಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಆ ಎಂಡ್ ತನಕ ಸಹ, ಅಲ್ಲಿ ತನಕ ಸಹ ನಮ್ಮದೇ. ಅಲ್ಲಿ ಫುಲ್ ಕಣಿ ಕ್ಲೀನ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ತೋಟದ ಎದುರು ಎಷ್ಟು ಕಣಿ ಇದೆ, ಅದು ಹೋಗುವ ಒಂದು ಕಟ್ಟಾಪೋಣಿ ನೋಡಿ. ಜನಗಳೆಲ್ಲ ಆಚೀಚೆ ನಡ್ಕೊಂಡು ಹೋಗಿರೋ ಜಾಗೆ, ಅಲ್ಲಿ ಅಷ್ಟು ಜಾಗ ನಾವು ಕ್ಲೀನ್ ಮಾಡಿದ್ದೇವೆ. ನಮ್ಮ ತೋಟದಿಂದ ಆ ಸೈಡು ಮತ್ತು ಈ ಕಡೆ 2 ಕಡೆ ಸಹ ಯಾರು ಮುಟ್ಲಿಕ್ಕೆ ಹೋಗುದಿಲ್ಲ. ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ. ಇಲ್ಲಿ ರಾಶಿ ಹಾಕಿದ್ದಕ್ಕೆ ಈಗ ಬೆಂಕಿ ಕೊಟ್ಟದ್ದು ನಾನು ಮತ್ತು ಇವರು. ಹಾಗೆ ಇಲ್ಲಿ ಬೆಂಕಿ ಮೇಲೆ ಬರೋದು ಬೇಡ ಅಂತ ಈಗ ಇವರು ಪಂಪ್ ರನ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗೆ ಬರುವಷ್ಟಿಲ್ಲ, ಆದರೂ ಎಲ್ಲಿಯಾದರೂ ಗಾಳಿಗೆ ಬಂದರೆ ಅಂತ ಈ ಸೈಡಲ್ಲೆಲ್ಲ ಸುತ್ತು ನೀರು ಹಿಡಿಯುವ ಅಂತ ಹೊರಟದ್ದು. ಅವರೀಗ ಪಂಪ್ ರನ್ ಮಾಡ್ತಾರೆ. ತುಂಬ ಇದ್ದು ಪೈಪ್ ಉದ್ದ ಇದೆ ಆಯಿತಾ. ಅವರು ಹಾಗೆ ಎಳಿಬೇಡ ಇನ್ನೆಲ್ಲಿ ಆದರೂ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಹಾಗೆ ಎಳಿಬೇಡ ಅಂತ ಹೇಳಿದರು. ಅಲ್ಲಿ ಬಿಡ್ತದಲ್ಲ, ತುಂಬ ಗಾಳಿ ಬರ್ತಾ ಉಂಟು ನೋಡಿ. ಮಳೆ ಬಂದು ಒದ್ದೆ ಆದರೆ ಇದು ನಾವು ಇಷ್ಟು ಮಾಡಿದ ಕೆಲಸ ವೇಸ್ಟ್ ಆಗ್ತದೆ. ಚೂರು ಜಾಸ್ತಿ ಬರಲಿ ಸಾಕು. ಇಲ್ಲೆಲ್ಲ ನೋಡಿ ಈ ಥರ ನೀರು ಹಿಡಿದ್ರೆ ಇದರಿಂದ ಮೇಲೆ ನೀರು
ನಮಗೆ ಬೆಂಕಿ ಬರಬೇಡ ಬರುದು ಬೇಡ. ಜಾಗಕ್ಕೆ ನೀರು ಹಿಡಿದು ಬಿಟ್ರೆ ಅದರ ಒಳಗೆ ಉರಿದ್ರೆ ಸಾಕು. ಇಲ್ಲದಿದ್ದರೆ ಈ ಗಿಡವನ್ನು ಅಳಿಸುವುದು ಹೇಗೆ ನಾವು? ಭಾರಿ ಕಷ್ಟ ಉಂಟು. ತೋಟ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಥರ ತುಂಬಿದೆ. ಮನೆಯಿಂದ ಕೆಲಸದವರು ಹೋದ ಕೂಡಲೇ, ಇಲ್ಲಿ ಗೇಟಿಂದ ಹೊರಗೆ ಹೋದ ಕೂಡಲೇ ಮಳೆ ಬೀಳಲಿಕ್ಕೆ ಶುರುವಾಗಿದೆ. ಒಂದೊಂದು ಹನಿ ಬಿತ್ತು. ಈಗ ತೋರಿಸ್ತೇನೆ, ಜೋರು ಗುಡುಗು ಮಿಂಚು ಮಳೆ ಬರ್ತಾ ಇದೆ ನಮ್ಮಲ್ಲಿ. ನಾವಲ್ಲಿ ಕಸ ಎಲ್ಲ ರಾಶಿ ಹಾಕಿದ್ದಕ್ಕೆ ಬೆಂಕಿ ಎಲ್ಲ ಕೊಟ್ಟಿದ್ದೆವು, ನೀರು ಸಹ ಹಿಡ್ತಿದ್ದೆವು. ಆಚೆ ಈಚೆ ಬೆಂಕಿ ಎಲ್ಲ ಹೋಗುದು ಬೇಡ ಅಂತ. ಇವಾಗ ನೋಡಿ ಅದು ನೀರು ಹಾಕ್ಬೇಕಂತಾನೆ ಇರ್ಲಿಲ್ಲ. ಎಲ್ಲಿಯಾದ್ರೂ ನಾವು ಹಾಕದಿದ್ರೆ ಮಳೆ ಬರ್ತಿರ್ಲಿಲ್ಲ. ಅದೆಲ್ಲ ಫುಲ್ಲು ಒದ್ದೆ ಆಗಿರ್ಬೋದು. ಇನ್ನದು ಉರಿಲಿಕ್ಕೆ ಇಲ್ಲ, ಆ ಥರ ಮಳೆ ಬಂತ. ಸ್ವಲ್ಪ ಕಾಲು ಗಂಟೆ ಆಯ್ತು ಮಳೆ ಶುರುವಾಗಿ. ಮಳೆ ಬರ್ತಾನೆ ಇದೆ. ಇವಾಗ ಇಲ್ಲಿ ನೀರೆಲ್ಲಿಯೂ ಬೀಳುದು ಕಾಣುದಿಲ್ಲ ಅಲ್ಲ ನಮ್ಗೆ. ಹಾಗೆ ನೀರು ಬೀಳುದು ಅಲ್ಲ, ಕೊನೆ ಅಲ್ಲಿಗೂ ಅಲ್ಲಿ ಒಂದು ಸ್ವಲ್ಪ ಕಾಣ್ತದೆ, ಎಲ್ಲೂ ನೀರು ಕಾಣುದಿಲ್ಲ ಬೀಳುದು. ಮಳೆ ಬರಬೇಕಾದ್ರೆ ಒಂದು ಗುಡುಗು ಮಿಂಚು ಭಾರಿ ಬೇಗ ಬರ್ತವೆ. ಭಯ ಆಗ್ತದೆ ಗುಡುಗು ಮಿಂಚು ಎರಡು ಮಿಂಚು ಬರುವಾಗ ಅಂತೂ ತುಂಬಾ ಭಯ. ಇಲ್ಲಿ ತೋರಿಸ್ತೇನೆ ನಾನೊಬ್ರನ್ನು. ಮನೆಯೊಳ ನೀರು ಬರ್ತ ತಲೆಗೆಂತ ವಸ್ತ್ರ ನಾವೇ ಬೇರೆ ನಮ್ಮ ಸ್ಟೈಲ್. ಗುಡುಗು ಬರುವಾಗಲೇ ನಮಗೆ ಕರೆಂಟ್ ಹೋಗಿ ಆಗಿದೆ ಆಯ್ತಾ. ಅದು ಮುಂಚೆನೆ ಹೋಗ್ತದೆ ಅಲ್ಲ, ಹೋದ್ರೂ ಒಳ್ಳೇದು. ಇದ್ದು ನಮಗೆ ಲೈಟ್ ಉರಿಸ್ಲಿಕ್ಕೆ ಭಯ ಆಗ್ತದೆ, ಫ್ಯಾನ್ ಹಾಕ್ಲಿಕ್ಕೂ ಭಯ ಆಗ್ತದೆ ಎಲ್ಲಿಯಾದ್ರೂ ಹಾಳಾದ್ರೆ ಅಂತ. ನಾವು ಇಂಡಸ್ಟ್ರಿಯಲ್ ಪ್ಲಗ್ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಇಟ್ಟಿದ್ದೇವೆ, ಕತ್ಲೆಯಲ್ಲೇ ಕೂತ್ರು ಪರವಾಗಿಲ್ಲ. ಹಾಗೆ ವಿಷಯ. ಮತ್ತು ಅಲ್ಲಿ ನಾವು ಈಗ ನಾವು ಸುಡುಮಣ್ಣು ಕೊಟ್ಟಲ್ಲೇ ಇನ್ನೊಂದು ಕಡೆ ನಾನು ರಾಶಿ ಇಟ್ಟಿದ್ದೆ ಆಯಿತಾ. ಅದಕ್ಕೆ ಬೆಂಕಿ ಕೊಟ್ಟರೆ ಅಲ್ಲಿ ಕುಂಬಳ ಬಳ್ಳಿ ಬೀಜ ಹಾಕಿ ಮಾಡ್ಬೋದು, ಅದರನ್ನೆಲ್ಲ ಎಂತ ತಿನ್ನುವುದಿಲ್ಲಲ್ಲ ಅಂತ ಅಷ್ಟು ಬೇಗ ಅಂತ ಹಾಕಿದ್ದೆ. ಆದರೆ ಅದು ಇನ್ನೀಗ ಅದನ್ನು ಸಹ ಉರಿಸಲಿಕ್ಕೆ ಕಷ್ಟ ಉಂಟು. ಬಿಸಿಲು ಒಂದು ಸ್ವಲ್ಪ ಬಂದರೆ ಮಾತ್ರ ಅದಕ್ಕೆ ಬೆಂಕಿ ಕೊಡ್ಬೋದಷ್ಟೇ. ಹಾಗೆ ಅದರಲ್ಲಿ ಚೆಂದ ಆಗ್ತದಲ್ಲ, ಬಳ್ಳಿ ಚೆಂದ ಹೋಗಿ ಅಲ್ಲಿ ಮತ್ತೆ ಗುಡ್ಡೆಯಲ್ಲಿ ಎಲ್ಲಿ ಬೇಕಾದರೆ ಅದಕ್ಕೆ ಹೋಗಲಿಕ್ಕೆ ಜಾಗ ಬೇಕಾ ಅಷ್ಟು ಇರ್ತದಲ್ಲ, ಹಾಗೆ ಮಾಡುವಂತ ಇದ್ದೇನೆ. ಇದರಲ್ಲಿ ಇಲ್ಲಿ ನನಗೆ ಅದು ಒಟ್ಟು ಉರಿಬೇಕಿತ್ತು ಆ ಜಾಗದಲ್ಲಿ. ಉರಿದ್ರೆ ಏನಾದರೂ ಮಾಡ್ಬೋದು ಅಲ್ಲಿ ಸಹ. ಇಲ್ಲೂ ಸಹ ಹೊಗೆ ಬರ್ತಾ ಉಂಟು, ಫುಲ್ಲು ಬೆಂಕಿ ನಂದಿಲ್ಲ ಇನ್ನೂ. ಅದರಲ್ಲಿ ಅಡಿಯಲ್ಲಿ ಸ್ವಲ್ಪ ಕೆಂಡ ಇರ್ಬೋದು, ಅಡಿಯಲ್ಲಿ ಏನೋ ಸ್ವಲ್ಪ ಉರಿದಿದೆ, ಹಾಗೆ ಹೊಗೆ ಬರ್ತಾ ಇದೆ ಈ ಸೈಡು. ಭಯದಲ್ಲಿ ಒಳಗಿದ್ರು, ನಾನು ಒಳಗಿದ್ದೆ. ನನಗೆ ಸಿಡಿಲು ಅಂದರೆ ಸ್ವಲ್ಪ ಭಯ, ಯಾಕೆಂತ ಗೊತ್ತಿಲ್ಲ. ಶಾಲೆಗೆ ಹೋಗುವಾಗೆಲ್ಲ ಹೋಗ್ತಿದ್ದೆ ಮಳೆಗಾಲಕ್ಕೆ ಎಲ್ಲ. ಅದಾದ್ಮೇಲೆ ಯಾಕೆ ಈಗ ಭಯ? ಅದು ಇವಾಗ ಯಾರಿಗೂ ಸಹ ಭಯ ಆಗ್ಬೋದು. ಈಗ ಗುಡುಗು ಮಿಂಚು. ಎನಿವೆ, ಇವತ್ತಿಗೆ ನಮ್ಮ ತೋಟ ಕೆಲಸದ ಹೊಸ ಬ್ಲಾಗಿನೊಂದಿಗೆ ನಿಮ್ಮಲ್ಲಿ ಬರ್ತಾ ಇದ್ದೇವೆ. ಎಲ್ಲರೂ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲನ್ನು ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.